ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾಯಿರೋ 30 days 30 ಸ್ನ್ಯಾಕ್ಸ್ ರೆಸಿಪಿಯಲ್ಲಿ ಇವತ್ತು ಡೇ 6 ಆಗಿರುತ್ತೆ. ಸ್ಟಫಿಂಗ್ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ. 10 minutes ಅಷ್ಟೇ. ಬಜ್ಜಿ ಮೆಣಸಿನ್ಕಾಯಿ ನಿಮ್ಮ ಮನೇಲಿದ್ದರೆ 10 ನಿಮಿಷದಲ್ಲಿ ಆರಾಮಾಗಿ ಸ್ನ್ಯಾಕ್ಸ್ನ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲಿಗೆ ನಾನು ಬೇಕಾದಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಂತೆ ಉಪ್ಪು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಡ್ತಿದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ನಮಗೆ ಬೇಕಾದಂಗೆ ಇದನ್ನು ನಾವು ಗಟ್ಟಿ ಬೇಕಿದ್ರೆ ಗಟ್ಟಿ, ತೆಳುವಾಗಿ ಬೇಕಿದ್ರೆ ತೆಳುವು. ಬಟ್ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಬಜ್ಜಿ ಮೆಣಸಿನ್ಕಾಯಿ ಸಕ್ಕತ್ತಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನೊಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಬಾಣಲಿಯಲ್ಲಿ ಬಜ್ಜಿ ಮುಳುಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಆ ಸ್ಟಫಿಂಗಲ್ಲಿ ನಾನು ಅದನ್ನು ಹಾಕ್ಕೊಂಡು ಬಾಣಲಿಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಫ್ಲೇಮು, ಯಾಕಂದರೆ ಸುಮ್ಮನೆ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಬೆಂದಿರೋದಿಲ್ಲ. ಒಳಗಡೆ ಬೇಯಬೇಕು ಅಂತಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು. ನೀವು ನೋಡ್ತಿರ್ಬೋದು. ಸಂಜೆ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ನೀವು ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಡ್ತಾರೆ. ಹೊರಗಡೆ ತಿಂಡಿನ ಅವರು ಅವಾಯ್ಡ್ ಮಾಡ್ತಾರೆ. ನೀವು ನೋಡಿ, ವಾವ್, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ನಾನು ಅದನ್ನು ಒಂದು ಪ್ಲೇಟಿಗೆ ಸರ್ವಿಂಗ್ ಮಾಡ್ಕೋತಾ ಇದ್ದೀನಿ. ಬಜ್ಜಿ ರೆಡಿ ಆದಮೇಲೆ ಇದಕ್ಕೆ ನಾವು ಸ್ಟಫಿಂಗ್ ರೆಡಿ ಮಾಡೋಣ. ಸ್ಟಫಿಂಗ್ ಏನೂ ಇಲ್ಲ. ನಾನು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿರೋದು. ವಾವ್, ಇದು ರೆಡಿಯಾಗಿದೆ. ಬನ್ನಿ ಸ್ಟಫಿಂಗ್ ಮಾಡೋದು ಹೇಳ್ಕೊಡ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಬಜ್ಜಿ ಮೆಣಸಿನ್ಕಾಯಿ ಮಾಡ್ಕೊಂಡಿದ್ವಲ್ವ, ಅದ್ರ ಸೆಂಟ್ರಲ್ಲಿ ನಾವು ಅದನ್ನು ಕಟ್ ಮಾಡಿ ಆ ಸ್ಟಫಿಂಗ್ನ ಇದ್ರೊಳಗಡೆ ಇಡೋಣ. ರೋಡ್ ಸೈಡಲ್ಲಿ ಸಿಗುವಂಥ ಟೇಸ್ಟು ನಾವು ಮನೇಲೇ ಮಾಡ್ಕೊಬೋದು. ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಹೆಲ್ತಿಯಾಗಿ ಮನೇಲೇ ನಾವು ಮಾಡ್ಕೊಬೋದು. ಇದನ್ನು ಎಲ್ಲ ಬಜ್ಜಿಗಳಿಗೂ ನಾನು ಸ್ಟಫಿಂಗ್ನ ಫಿಲ್ ಮಾಡಿದ್ದೀನಿ. ನೋಡ್ತಿರ್ಬೋದು ನೀವು. ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡೋ ಸ್ನ್ಯಾಕ್ಸ್ ಇದು. ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.